ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಕ್ಯಾಶುವಲ್ ಮಾರ್ನಿಂಗು. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನಂದರೆ ಮೆಂತ್ಯ ಪಲಾವ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನನಗೆ ಬಂದು ಮೆಂತ್ಯ ಪಲಾವ್ ತುಂಬಾ ಇಷ್ಟ. ಆ್ಯಂಡ್ ಇನ್ನೊಂದೇನೆಂದರೆ, ನಾವು ಈ ಥರ ಪಲ್ಯ ಎಲ್ಲ ಮಾಡಿದರೆ ಮಕ್ಕಳು ಅಷ್ಟೊಂದೇನು ಇಷ್ಟಪಡೋದಿಲ್ಲ ಅಲ್ವಾ. ಇದರಲ್ಲೊಂದು ಸ್ವಲ್ಪ ಕಹಿ ಟೇಸ್ಟ್ ಇರುತ್ತೆ ಹಾಗಾಗಿ. ಬಟ್ ಮೆಂತ್ಯ ಪಲಾವ್ ಮಾಡಿದಾಗ ಅದೊಂದು ಸ್ವಲ್ಪ ನಾನು ಏನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಸೊ ಹಾಗಾಗಿ ಪಲಾವ್ಗೆ ಹಾಕ್ದಾಗ ಗೊತ್ತಾಗಲ್ಲ. ಸೊ ಅವರು ಇಷ್ಟಪಟ್ಟು ತಿಂತಾರೆ. ಇದು ಕೂಡ ಹಾಗೇನೆ, ನಾವು ಯೂಶ್ವಲಾಗಿ ಯಾವ ಥರ ಪಲಾವ್ ಮಾಡ್ಕೋತೀವಿ ಅದೇ ಥರ ಮಾಡ್ಕೊಳ್ಳೋದು. ಅದಕ್ಕೆ ಯಾವ ಥರ ಎಲ್ಲ ವೆಜಿಟೇಬಲ್ ಹಾಕ್ತೀವಿ ಅದೆಲ್ಲ ಇದಕ್ಕೂ ಹಾಕ್ಬೋದು. ಬಟ್ ಅದರಲ್ಲಿ ಮೆಂತ್ಯ ಸೊಪ್ಪು ಆ್ಯಡ್ ಮಾಡೋದ್ರಿಂದ ಅದರ ಫ್ಲೇವರೇ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನನಗೂ ಮೆಂತ್ಯ ಪಲಾವ್ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಸಲ ಈ ಥರನೇ ಹೊರಗಡೆ ತಿಂದಾಗ ಗೊತ್ತಾಗಿದ್ದು ಮೆಂತ್ಯ ಪಲಾವ್ ಅಂತ ಸಿಗುತ್ತೆ ಅಂತ. ಅದು ನಂಗೆ ತುಂಬಾ ಇಷ್ಟ ಆಯಿತು. ದೆನ್ ಮನೇಲಿ ಮಾಡಿದಾಗ ಅದು ನನಗೆ ಇನ್ನೂ ಇಷ್ಟ ಆಯಿತು. ಅಂದರೆ ಇದೊಂಥರ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಮೆಂತ್ಯ ಸೊಪ್ಪು ಅಷ್ಟು ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಬಟ್ ಅದೇನೋ ಒಂಥರ ಫ್ಲೇವರ್ ಆ್ಯಡ್ ಮಾಡುತ್ತೆ. ಅದು ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ. ಇದಕ್ಕೇನೆಂದರೆ ಒಗ್ಗರಣೆಗೆ ಯಾವುದೆಲ್ಲ ವೆಜಿಟೇಬಲ್ ನಮಗೆ ಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದು. ದೆನ್ ಅದೇ ಒಗ್ಗರಣೆಯಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ದೆನ್ ನೀರು, ದೆನ್ ಪಲಾವ್ ಪೌಡರು, ಉಪ್ಪು ಎಲ್ಲ ಸೇರಿಸ್ಕೊಂಡು ಅದು ಕುದಿ ಬಂದ ನಂತರ ಈ ಥರ ಅಕ್ಕಿ ಸೇರಿಸ್ಕೊಂಡು ವಿಜಿಲ್ ಹಾಕಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ನಮ್ಮನೇಲಿ ಪಲಾವ್ ಮಾಡಿದರೆ ಪ್ರಾಪ್ತಿಗೆ ಬಂದು ಕುಕ್ಕುಂಬರು ಮತ್ತು ಕರ್ಡ್ ಎಲ್ಲ ಇರಲೇಬೇಕು. ಅದಿಲ್ಲ ಅಂದರೆ ಅವಳು ತಿನ್ನೋದೇ ಇಲ್ಲ. ಕುಕ್ಕುಂಬರ ಅಂದರೂ ಇಲ್ಲ ಅಂದರೂ ಪರವಾಗಿಲ್ಲ, ಕರ್ಡ್ ಇರಲೇಬೇಕು. ಆ್ಯಂಡ್ ಮನೆಗೆ ರಜೆ ಇರೋದ್ರಿಂದ ಭಾವನ ಮಗಳು ಕೂಡ ಬಂದಿದ್ಲು. ಅವಳಿಗೆ ಆ್ಯಕ್ಚುಲಿ ಇದು ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಪಲಾವ್ ಮಾಡ್ತೀನಿ ಅಂದ್ಕೊಂಡೆ ಅವಳಿಗೆ ಇಷ್ಟ ಆಗುತ್ತಾ ಇಲ್ವಾ, ತಿಂತಲ್ಲ ಇಲ್ವಾ ಅಂತ. ಬಟ್ ಅವಳು ಇಷ್ಟಪಟ್ಟು ತಿಂದಳು. ಆಮೇಲೆ ಓಕೆ ಪರವಾಗಿಲ್ಲ, ಇಷ್ಟ ಆಯಿತು ಅವಳಿಗೆ ಅಂತ ಅಂದ್ಕೊಂಡೆ. ಆ್ಯಂಡ್ ಇದ್ರ ಜೊತೆಗೆ ಸಿಹಿ ಗೆಣಸು ಕೂಡ ಬೇಯಿಸ್ಕೊಂಡೆ. ಸಿಹಿ ಗೆಣಸು ಬಂದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೆಲ್ತಿಗೆ. ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಬಟ್ ಅವರು ನಮ್ಮನೇಲಿ ಒಂದು ಸ್ವಲ್ಪ ತಿನ್ನೋದು ಕಮ್ಮಿ. ಆದರೂ ಕೆಲವೊಂದು ಸಲ ಈ ಥರ ಏನಾದರೂ ಆ್ಯಡ್ ಮಾಡಿ ಕೊಡ್ತೀನಿ, ಯಾವಾಗಾದರೂ ಹೋಗಲಿ ಅಂತ ಒಂದು ಸ್ವಲ್ಪ ತಿಂತಾರೆ. ನೆಕ್ಸ್ಟ್ ಪ್ರಾಗ್ಯನ್ ಸ್ಕೂಲಲ್ಲಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಸೊ ಹಾಗಾಗಿ ಅದಕ್ಕೆ ಹೋಗಬೇಕಿತ್ತು. ಹಾಗೆ ನಾನು ಹೊರಡ್ತಾ ಇದ್ದೀನಿ. ಆ್ಯಂಡ್ ಅವಳನ್ನೂ ಜೊತೆ ಕರ್ಕೊಂಡು ಹೋಗಬೇಕಿತ್ತು. ಯೂನಿಫಾರ್ಮ್ ಎಲ್ಲ ಕೊಡ್ತಾರಲ್ವ. ಸೊ ಅವರಿಗೆ ಇವಳೇನು ಹೊಸ ಅಡ್ಮಿಷನ್ ಅಲ್ಲ, ನ್ಯೂ ಅಡ್ಮಿಷನ್ ಅಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದ್ರಿಂದ ಅವ್ರಿಗೆ ಸೈಜ್ ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಕಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ಹೋಗಿ ತೊಗೊಂಡು ಬಂದರೆ ಆಯಿತು. ಸೊ ಹಾಗೆ ಇವಳನ್ನೂ ಕರ್ಕೊಂಡು ಹೋಗೋಣ ಅಂತ ನಾವಿಬ್ಬರು ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಅಲ್ಲಿಗೆ ಬೇಗ ಹೋಗಿ ಬಂದ್ವಿ. ಹೋಗಿ ಬರಬೇಕಾದ್ರೆ ಏನಂದರೆ ಮಾವಿನ ಹಣ್ಣು ತೊಗೊಂಡು ಬಂದಿದ್ದೆ. ಸೊ ಅದರಲ್ಲಿ ನಾವು ಚಂಡುಳ್ಳಿ ಅಂತ ಮಾಡ್ತೀವಿ. ಅವು ಮಂಗಳೂರು ಸೈಡಲ್ಲಿ ಜಾಸ್ತಿ ಮಾಡ್ತಾರೆ. ಈ ಬೇಸಿಗೆಯಲ್ಲಿ ಅಂತೂ ನಮಗೆ ಜಾಸ್ತಿ ಸ್ಪೈಸಿ ಫುಡ್ಡು, ದೆನ್ ನಾನ್ ವೆಜ್ಜು, ಮಸಾಲೆ ಹಾಕಿರೋ ಐಟಮ್ ಎಲ್ಲ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲಲ್ವ. ಅವಾಗ ಇದು ಇಷ್ಟ ಆಗುತ್ತೆ. ಸೊ ಇದನ್ನೇ ಜಾಸ್ತಿ ಮಾಡ್ಕೊಂಡು ತಿನ್ನೋದು. ಸೊ ಅದನ್ನ ಇಲ್ಲಿ ಪ್ರಿಪೇರ್ ಮಾಡ್ಕೊತೀನಿ. ಅದಕ್ಕೆ ಏನಿಲ್ಲ, ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಆನಿಯನ್ನು, ಒಂದು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೋಬೇಕು. ಒಂದು ಸ್ಪೂನು ಬೇಡ, ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೆನ್ನು ಮೆಣಸಿನ ಹುಡಿ, ಅಂದರೆ ನಾನು ಆ ಮೆಣಸಿನ ಹುಡಿಯಲ್ಲಿ ಏನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಮೆಣಸು, ಕೊತ್ತಂಬರಿ, ಜೀರಿಗೆ ಇದಿಷ್ಟನ್ನ ಫ್ರೈ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಕೂಡ ರುಬ್ಬೋವಾಗಲೇ ಹಾಕ್ಕೊಂಡಿದ್ದೀನಿ, ಆವಾಗ ಚೆನ್ನಾಗಿರುತ್ತೆ ಅಂತ. ಅಂದರೆ ಮಸಾಲೆ ಜೊತೆಗೆ ಮಿಕ್ಸ್ ಆದರೆ. ಸೊ ಅದನ್ನೆಲ್ಲ ನೀರೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ. ದೆನ್ ಇದು ಬಂದು ಕಾಡು ಮಾವಿನಕಾಯಿ, ವೈಲ್ಡ್ ಮ್ಯಾಂಗೋ.
ಇದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಸಾಲೆ ರುಬ್ಬಬೇಕಾದ್ರೆ ಅದಕ್ಕೆ ಹುಳಿ ಏನು ಹಾಕೋಂಗಿಲ್ಲ, ಯಾಕಂದರೆ ಈ ಮಾವಿನ ಹಣ್ಣು ಸ್ವೀಟ್ ಅಲ್ಲ, ಇದೊಂದು ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಅದನ್ನ ತೊಗೊಬಂದಿದ್ವಿ, ಇದು ಮಂಗಳೂರು ಸ್ಟೋರಲ್ಲಿ ಸಿಕ್ಕುತ್ತೆ. ಸೊ ಅದನ್ನೆಲ್ಲ ತೊಗೊಬಂದು ಇವಾಗ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಈ ಥರ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋಬೇಕು. ಸ್ಕ್ವೀಸ್ ಮಾಡಿ ಅದರಲ್ಲಿ ಏನು ರಸ ಏನು ಇರುತ್ತೆ ನಾವು ಈ ಥರ ಬಿಡಿಸ್ಕೋಬೇಕು. ಇವಾಗ ರುಬ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಈ ಥರ ತಿಕ್ಕಾಗಿ ಇರಬಾರ್ದು, ಒಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು, ಜಾಸ್ತಿನೂ ಅಲ್ಲ, ಒಂದು ಮೀಡಿಯಮ್ ಸಾಂಬಾರೆಲ್ಲ ನಾವು ಯಾವ ಹದಕ್ಕೆ ಮಾಡ್ಕೋತೀವಿ ಅದೇ ಹದಕ್ಕೆ ಮಾಡ್ಕೊಂಡ್ರೆ ಆಯಿತು. ಈ ಥರ ತಿಕ್ಕಾಗಿರಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡಿಕೊಂಡು ದೆನ್ ಇದಕ್ಕೆ ಸಾಲ್ಟ್ ಎಲ್ಲಾದರೂ ಅವಾಗ ಹಾಕಿದ್ದು ಕಮ್ಮಿ ಆಯಿತು ಅಂದರೆ ಇವಾಗ ನೋಡ್ಕೊಂಡು ಹಾಕೋಬಹುದು. ಆ್ಯಂಡ್ ಜಾಸ್ತಿ ಹುಳಿ ಇದೆ ಅಂದರೆ ಕೆಲವರು ಬೆಲ್ಲ ಕೂಡ ಆ್ಯಡ್ ಮಾಡ್ತಾರೆ, ಅದು ಕೂಡ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲೇ ಆ್ಯಡ್ ಮಾಡ್ಕೊಂಡಿಲ್ಲ, ನಮ್ಮ ಮನೇಲಿ ಬೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಪ್ರಕಾಶಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಹೆಂಗಿದೆ ಹಾಗೆ ಮಾಡಿದ್ದೀನಿ. ಈ ಥರನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ವೈಟ್ ರೈಸಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ಬಾಯ್ಲ್ಡ್ ರೈಸಿಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಇವತ್ತು ಮಧ್ಯಾಹ್ನಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಸಿಂಪಲ್ಲಾಗಿ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಊಟ ಮಾಡಿದ್ದು. ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಟೈಮ್ ಊಟ ಆದರೂ ಒಂದು ಸ್ವಲ್ಪ ಸಿಂಪಲ್ ಆಗಿದ್ರೆ ತಿನ್ನೋವಾಗ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ಸೀಸನಲ್ಲಿ ನೀವು ಮಂಗಳೂರು ಸೈಡ್ ಹೋದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇದೇ ಇರೋದು. ಅಂದರೆ ಎಲ್ರಿಗೂ ಇಷ್ಟ, ಯಾರಿಗೂ ಇದೊಂದು ಡಿಶ್ ಇಷ್ಟ ಇಲ್ಲ ಅಂತ ಯಾರಿಗೂ ಇಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ. ದೆನ್ ಮನೇಲಿ ಬಟರ್ ಫ್ರೂಟ್ ಇತ್ತು. ಸೊ ಇದು ಬಂದು ಪ್ರಾಪ್ತಿಗೆ ಇಷ್ಟ ಇಲ್ಲ, ಬಟ್ ಇದು ತುಂಬ ಒಳ್ಳೆಯದು. ಸೊ ಇದನ್ನೇನಂದರೆ ಐಸ್ ಕ್ರೀಮ್ ಥರ ಮಾಡಿಕೊಡೋಣ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಇವಾಗೆಲ್ಲ ಅದನ್ನ ಒಳಗಡೆ ಇರೋ ಇದನ್ನೆಲ್ಲ ತೆಗೆದು ಬೌಲಿಗೆ ಹಾಕೋತಾ ಇದ್ದೀನಿ. ಇದೊಂಥರ ಆಲ್ರೆಡಿ ಒಂಥರ ಐಸ್ ಕ್ರೀಮ್ ಥರ ಇರೋದ್ರಿಂದ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದಾಗ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳು ಕೂಡ ಒಂದು ಸ್ವಲ್ಪ ತಿಂದೇ ಇದ್ದರೆ ಅವ್ರಿಗೊಂದು ಸ್ವಲ್ಪ ಕೋಲ್ಡ್ ಐಟಮ್ಸ್ ಇಷ್ಟಪಡ್ತಾರಲ್ವ ಮಕ್ಕಳು. ಸೊ ಆವಾಗ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ. ಸೊ ಹಾಗಾಗಿ ಹೋಮ್ ಮೇಡ್ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು, ಆ್ಯಂಡ್ ಹೆಲ್ದಿ ವರ್ಷನ್ ಇದು. ಸೊ ಅದಕ್ಕೆ ಈ ಥರ ಅದನ್ನೆಲ್ಲ ಇವಾಗ ಏನಂದರೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮ್ಯಾಶ್ ಮಾಡೋವಾಗ ಒಂದು ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಗರ್ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಶುಗರ್ ಬೇಕಷ್ಟು ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಈ ಥರ ಮಿಕ್ಸ್ ಮಾಡಿದ ಕೂಡಲೇ ಶುಗರೆಲ್ಲ ಮೆಲ್ಟ್ ಆಗುತ್ತೆ. ನಾನಿಲ್ಲಿ ಇವಾಗ ಏನಂದರೆ ಫ್ರೆಶ್ ಕ್ರೀಮ್ ಇತ್ತು ನನ್ನ ಹತ್ರ. ಸೊ ಹಾಗಾಗಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಹಾಕ್ಕೊಂಡು ಅದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮಿಲ್ಕ್ ಕೂಡ ಹಾಕ್ಕೋಬಹುದು, ಅಂದರೆ ಒಂದು ಸ್ವಲ್ಪ ಆರಿರೋ ಮಿಲ್ಕ್ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂದರೆ ಪ್ರಾಪರಾಗಿ ಐಸ್ ಕ್ರೀಮ್ ಬೇಕು ಅಂದರೆ ಇದಕ್ಕೇನಂದರೆ ವೆನಿಲಾ ಐಸ್ ಕ್ರೀಮನ್ನು ಆ್ಯಡ್ ಮಾಡ್ಕೋಬೋದು, ಅವಾಗ ಕೂಡ ಚೆನ್ನಾಗಿರುತ್ತೆ. ಬಟ್ ವೆನಿಲಾ ಐಸ್ ಕ್ರೀಮ್ ಹಾಕೋದಿದ್ರೆ ಅಲ್ಲಿ ಶುಗರ್ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ದೆನ್ ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡು ಅದನ್ನ ಲಿಡ್ ಕ್ಲೋಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಒಂದು 3 ಅವರ್ ಇಟ್ಟರೆ ಸಾಕು. ಇದನ್ನ ಜಾಸ್ತಿ ಇಡಬಾರ್ದು, ಯಾಕಂದರೆ ಜಾಸ್ತಿ ಗಟ್ಟಿ ಆದರೆ ಕ್ರಿಸ್ಟಲ್ ಥರ ಆಗುತ್ತೆ. ಒಂದು 3 ಅವರ್ ಹಿಂಗೆ ಇಟ್ಟರೆ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ. ದೆನ್ ಇನ್ನೊಂದೇನೆಂದರೆ ಫ್ರಿಜ್ಜಿಂದ ತೆಗೆದು ನಾವು ಒಂದು ಸ್ವಲ್ಪ ಅದನ್ನ ಆರೋದಕ್ಕೆ ಬಿಡಬೇಕು, ಆವಾಗ ಅದು ಒಂದು ಸ್ವಲ್ಪ ಮೆಲ್ಟಾಗಿ ಕ್ರೀಮ್ ಥರ ಬರುತ್ತೆ, ಆವಾಗ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಹೇರ್ನೊಂದು ಇಗ್ನೋರ್ ಮಾಡ್ಕೊಂಬಿಡಿ, ಬಿಕಾಸ್ ನಾನು ಹೇರಿಗೆ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಆ ಥರ ಕಟ್ಕೊಂಡಿದ್ದೀನಿ. ದೆನ್ ಇದಕ್ಕೆ ಹಾಗೆ ಕೊಡೋದಕ್ಕಿಂತ ಒಂದು ಸ್ವಲ್ಪ ಮಾವಿನ ಹಣ್ಣು ಆ್ಯಡ್ ಮಾಡಿಕೊಡೋಣ ಅಂತ ಹೇಳಿ ಮಾವಿನ ಹಣ್ಣಿತ್ತು. ಸೊ ಅದನ್ನು ಈ ಥರ ಸಿಪ್ಪೆಲ್ಲ ತೆಗೆದುಕೊಂಡು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ಪ್ರಾಗ್ಯ ಫುಡ್ ಯಾವ್ದು ಕೊಟ್ಟರು ಒಂದು ಸ್ವಲ್ಪ ಪರವಾಗಿಲ್ಲ ತಿಂತಾಳೆ. ಪ್ರಾಪ್ತಿಗೆ ಏನಂದರೆ ಅವಳಿಗೆಲ್ಲ ಫುಡ್ ಇಷ್ಟ ಆಗೋಲ್ಲ, ಬರೀ ಚೂಸಿ ಅವಳು ಒಂದು ಸ್ವಲ್ಪ. ಸೊ ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು. ಇವಾಗಿದು ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಇವಾಗ ಅದನ್ನ ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ, ಒಂದು 2 to 3 ಮಿನಿಟ್ಸ್ ಹಿಂಗೆ ಬಿಟ್ಟರೆ ಸಾಕು. ಅಷ್ಟೊತ್ತಿಗೆ ಅದೊಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ಆನಂತರ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ಇವಾಗ ತೆಗೆದು ಬೌಲಿಗೆಲ್ಲ ಹಾಕ್ಕೊಂಡು ದೆನ್ ಅದ್ರ ಮೇಲ್ಗಡೆ ಮಾವಿನನ್ನು ಹಾಕಿ ಮಕ್ಳಿಗೆ ಕೊಟ್ಟೆ. ಅವರು ಒಂದು ಸ್ವಲ್ಪ ಇಷ್ಟಪಟ್ಟು ತಿಂದರು.
ಹಸ್ಬೆಂಡ್ ರಜಾ ಇತ್ತಲ್ವ, ಸೊ ಅವ್ರದ್ದು ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದು ಬೇಕು ಇದು ಬೇಕು ಅಂತ. ಸೊ ಅದಕ್ಕೆ ತಕ್ಕನಾಗಿ ಏನಾದರೂ ಒಂದು ಆಲ್ಟರ್ನೇಟ್ ಮಾಡಿಕೊಡೋದು. ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.